ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ದುರ್ಗೆ ದುರ್ಗೆ ರಕ್ಷಣಿ ರಕ್ಷಣಿ ಸ್ವಾಹ ಸ್ವಾಹ. ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಪ್ರಜೆಗೆ ಭಾರತ ಇರಲಿ, ಇತಿ ಬೇರೆ ದೇಶನೇ ಇರಲಿ, ಪ್ರತಿಯೊಬ್ಬರು ಮನದಟ್ಟು ಮಾಡುವ, ಮನಸ್ಸಿಗೆ ಹೋಗುವ ಆ ಒಂದು ವೃಂದ ಇದೆ. ಹೇಗೆ ಸಿನಿಮಾ ಮಾಧ್ಯಮ ಆ ಥರ ನೀವು ಮಾಧ್ಯಮದವರು ಪ್ರತಿಯೊಬ್ಬರು ಮನಸ್ಸಿಗೆ ಹೋಗ್ತೀರಿ, ಚಿಕ್ಕವರಿರಲಿ ದೊಡ್ಡವರೇ ಇರಲಿ. ಈಗಿನ ಪ್ರಪಂಚ ಹೇಗಿದೆ ಅಂದರೆ ಎಲೆಕ್ಟ್ರಿಕ್ ಮೀಡಿಯಾ. ಸಾಕ್ಷಾತ್ ಸತ್ಯ ನೋಡೋದಕ್ಕಿಂತ ಇಂಥವು ನಡೆದಾವ. ಸೊ ಈಗ ನೀವೆಲ್ಲ ನಮಗೆ, ನಾವು ಮಾರ್ಗದರ್ಶಕರಾಗಿರಬೇಕು, ನೀವು ಒಂಥರ ಮಾರ್ಗದರ್ಶಕರೇ ಭಕ್ತರಿಗೆ. ನೀವು ಯಾವ ಇಲ್ಲ ಅಂತಂದರೆ ನೀವು ಎಲ್ಲ ಶೂನ್ಯ. ಹೇಗೆಂದರೆ ಅಯೋಧ್ಯೆ ಮನೆ, ರಾಮ ಮಂದಿರ ಅಯೋಧ್ಯೆ ಆಯಿತು. ಮುದ್ದಾಳತ್ತು ತೊಗೊಂಡ್ರು ಪ್ರೈಮ್ ಮಿನಿಸ್ಟ್ರು, ಆದರೆ ಆ ಮುದ್ದಾಳತ್ತು ತೊಗೊಂಡ್ರು ಅದಕ್ಕೊಂದು ಬೆಳಕು ಕೊಟ್ಟವ್ರು ಯಾರು? ಈ ಮೀಡಿಯಾದವರು. ಆ ಮೀಡಿಯಾದಲ್ಲಿ ಅಷ್ಟು ಪ್ರಚಾರ ಆಗಿರಲಿಲ್ಲ ಅಂದರೆ ಎಷ್ಟು ಜನಕ್ಕೆ ಅದು ಶೂನ್ಯ ಆಗ್ತಿತ್ತು. ಹಾಗೆ ಇಷ್ಟೇ ಹೇಳ್ತೀನಿ, ಇದೇ ಮೀಡಿಯಾದಲ್ಲಿ ನಾನು 20-25 ವರ್ಷ ಇದ್ದೆ. ಕೇಳಿಬರಿ ಯಾರಂತ. ಟೈಮ್ಸ್ ಆಫ್ ಇಂಡಿಯಾ, ಈ ಟಿವಿ. ಯಾಕಂದರೆ ಈ ಮೈಕ್ ಸೌಂಡ್ ನಾನು ನೋಡಿದ್ದೀನಿ ಅಸೆಂಬ್ಲಿನಲ್ಲಿ. ಪಾಪ ಅವ್ರು ತಪ್ಪಲ್ಲ. ನನ್ನ ಮೈಕ್ ಮುಂದೆ ಇರಲಿ, ನನ್ನ ಮೈಕ್ ಮುಂದೆ ಇರಲಿ, ಎಲ್ಲ ಮೈಕ್ ಮುಂದೆನೇ ಇದೆ. ಭಾಳ ಸಂತೋಷ ಆಯ್ತು. ನನ್ನ ಅಣ್ಣ ತಮ್ಮರು ಬಂದಿರಿ. ನಾನಿದ್ದಾಗ ಯಾರು ನೋಡಿಲ್ಲ ಇವರು. ನಾನು ಅಂದ್ಕೊಂಡಿದ್ದೆ ಯಾರಾದ್ರು ಬರ್ತಾರೆ, ಇನ್ನೂ ಇದ್ದಾರೆ ಅವರೆಲ್ಲ. ಎಲ್ಲರಿಗೂ ಹುಲಿ ಅಜ್ಜನ ಆಶೀರ್ವಾದ, ತಾಯಿ ಬಾಲಾಂಬಿಕೆ ಆಶೀರ್ವಾದ. ನಂಬಿಕೆ ಅನ್ನೋದು ಹೃದಯದಿಂದ ಬರಬೇಕು. ಯಾರಿಂದನೂ ಆ ನಂಬಿಕೆನೂ ಕಟ್ಕೊಳಕ್ಕಾಗಲ್ಲ, ಅದು ಹುಡ್ಸೋಕ್ಕಾಗಲ್ಲ. ಇಟ್ ಶುಡ್ ಕಮ್ ಫ್ರಮ್ ಯುವರ್ ಹಾರ್ಟ್. ಅದು ನಿಮ್ಮಲ್ಲಿ ಬರಬೇಕಷ್ಟೇ. ಏನಿದು ಕ್ಷೇತ್ರ? ನನ್ನ ವಿಷಯದಲ್ಲಿ 2 ನಿಮಿಷ ಹೇಳ್ತೀನಿ, ಅದು ಸೇರ್ಬೇಕನ್ಸುತ್ತೆ. 2 ಗೌರ್ಮೆಂಟ್ ಜಾಬ್, ಅದನ್ನು ರಿಸೈನ್ ಮಾಡಿ, ಲೈಸೆನ್ಸ್ ಆಫೀಸರ್ ಆಗಿ ಅದನ್ನು ರಿಸೈನ್ ಮಾಡಿ, PRO ಪೋಸ್ಟಲ್ಲಿದ್ದು ಅದು ರಿಸೈನ್ ಮಾಡಿ, ನಂತರ ಸಂಡೂರು ಮ್ಯಾನೇಜರ್ MI ಹೊರಪಡೆಯೋರ ಜೊತೆಗೆ 4 ವರ್ಷ ಈ ಫೋಟೋಗ್ರಫಿ ಮಾಡಿ, ಅವ್ರೇನು ಗೋಲ್ಡ್ ಮೆಡಲ್ ತೊಗೊಂಡ್ರು, ಚಿಕ್ಕ ಪುಟ್ಟ ಸೇವೆ ನಾವು ಮಾಡಿದ್ವಿ. ಖುಷಿ ಅನಿಸುತ್ತೆ. ಈಗಿನ ಕ್ಯಾಮ್ರಾ ಚಿಕ್ಕದು, ಅವಾಗಿನ ಕ್ಯಾಮ್ರಾ ಭಾಳ ದೊಡ್ಡದು, 10-15 kg ಒಂದೊಂದು ಲೆನ್ಸ್ ಇರ್ತಿತ್ತು. ಶೂಟಿಂಗ್ ಮಾಡ್ತಿದ್ವಿ ನಾವು. ಆ ಒಂದು ಸ್ಥಾನದಲ್ಲಿದ್ದ ಮನುಷ್ಯನ ಈಗ ಹೇಗೆ ಹೇಳ್ಕೊಂಡ ನನಗೆ ಗೊತ್ತಿಲ್ಲ. ಅಸೆಂಬ್ಲಿನಲ್ಲಿ ಇವತ್ತಿನವರೆಗೂ ಡೆಮಾಕ್ರೆಟಿಕ್ ಕಂಟ್ರಿ ಒಂದು 6-7 ಇರಬೇಕು ದೇಶದಲ್ಲಿ, ಜಗತ್ತಿನಲ್ಲಿ. ಆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿಯಲ್ಲಿ ಫೋಟೋಗ್ರಾಫರ್ ಇರಲಿಲ್ಲ. ನಮ್ಮನ್ನು ಎಲೆಕ್ಟ್ ಮಾಡಿದ್ರು. ನಾವು ಊಟದ ಕಾಲಲ್ಲಿ ಹೋಗ್ತಿದ್ವಿ. ನಿಮಗೆಲ್ಲೋ ಗೊತ್ತಿದೆ, ಅಸೆಂಬ್ಲಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಾದ್ರೆ ಮೇಲೆ ಗ್ಯಾಲರಿ ನಾವು ಮಾತ್ರ ಕೆಳಗಡೆ ಇಟ್ಟಿದ್ವಿ. ಯಾಕಂದರೆ ಸ್ಪೀಕರ್ ನಮ್ಮ ಜೊತೆ ಇರ್ತಿದ್ರು. ಸುಮ್ಮನೆ 2 ನಿಮಿಷ ಹೇಳ್ತಾ ಇದ್ದೀನಿ, ಬೇಜಾರ ಕಾಣುತ್ತಿಲ್ಲ. ಜಸ್ಟ್ ಇಂಟ್ರಡಕ್ಷನ್ ಆಗಿ ಇದೆಲ್ಲ ನಾವು ನೋಡಿದೆ. ಇದೆಲ್ಲ ಒಂದು ಪೊಸಿಷನ್ ಇತ್ತು ನನಗೆ. ಇದ್ದಕ್ಕಿದ್ದಂಗೆ ಹುಡ್ಕೊಂಡು ಬಂದ ಅಜ್ಜಯ್ಯ. ಇವರೆಲ್ಲ ಉತ್ತರ ಕರ್ನಾಟಕದವರು, ಫಕೀರ್ಗಳಿದ್ರು. ನೀವು ಸಾಯಿಬಾಬಾ ಕೇಳಿದ್ರಿ, ಶಿರಡಿ ಬಾಬಾ ಅವರು ಫಕೀರ್. ಬಟ್ ಇವರ ಜಾತಿ ಇರೋದಿಲ್ಲ. ಜಾತಿ ಲೆಸ್ ಅಂತೀವಿ ನಾವು. ಮಾನವೀಯತೆ ತುಂಬಿರ್ತದೆ, ಶಕ್ತಿ ತುಂಬಿದ ಗುರುಸ್ಥಾನದಲ್ಲಿ ಇರ್ತಾರೋ. ಹಾಗೆ ಆ ಫಕೀರನನ್ನು ಹುಡ್ಕೊಂಡು ಬಂದ ಬೆಂಗಳೂರಿಗೆ ಒಂದು 15-16 ವರ್ಷದಿಂದ. ಮೋಸ್ಟ್ಲಿ ಅವಾಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್. ಆ ಫೋಟೋಗ್ರಫಿ ನಾನೇ ಮಾಡ್ತಿದ್ದೆ. ಅವಾಗ ಹುಡ್ಕೊಂಡ್ ಬಂದಾಗ ಅದು ಹೇಗೆ ಹುಡ್ಕೊಂಡ್ ನನಗೆ ಗೊತ್ತಿಲ್ಲ. ಒಬ್ಬರು ಮನೆ ಕರೆದ,
ಅವನು ಕರೆಸೋ ಲೆಕ್ಕ ಹಾಕೊಳ್ಳಿ, ಬೆಂಗಳೂರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ನಮ್ಮನ್ನೇ ಯಾಕೆ ಹುಡುಕ್ತಾ? ನಾನು ಜೀವನದಲ್ಲಿ ತಲೆ ಬಗ್ಸಿದ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ, ಪಾಠ ಕೊಟ್ಟ ಗುರುವಿಗೆ ಇಷ್ಟೇ. ದೇವರಲ್ಲಿ ರಾಘವೇಂದ್ರ ಸ್ವಾಮಿ ನಂಬ್ತಿದ್ದೆ ನಾನು. ಅವತ್ತು ಕರ್ದಾರ ನಾನು ಹೋದಾಗ ಯಾ ಫಕೀರಪ್ಪ ಯಾರು ಕರ್ದಾರ ನನ್ನ ಅನ್ಕೊಂಡು ನಾವು ನನಗೆ ಬಂದು ಕೂಡಿಸ್ತಾನೆ. ನಾನು ಆ್ಯಕ್ಚುಲಿ ಹೇಳ್ತೀನಿ, ಪಾದ ಮುಟ್ಟು ನಮಸ್ಕಾರ ಮಾಡೋದು ಧರ್ಮ ಅದ, ಬಟ್ ನಾನು ಯಾವ ಗುರು ನಂಬ್ತಿರ್ಲಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಕೂಡಿಸಿದ್ರೆ ನಾನು ಹೇಳಿದ್ರು, ನಿನಗೆ ಒಂದು ವಿಷಯ ಗೊತ್ತಿರಬೇಕು. ನೀನು 3 ವರ್ಷ ಮಗು ಇದ್ದಾಗ ಬಿಜಾಪುರ್ನಲ್ಲಿ ಒಬ್ಬ ಫಕೀರ್ ಮನೆಗೆ ಬಂದಿದ್ದ. ಆ ಫಕೀರ್ 3 ಗಂಟೆ ಮನೆಗೆ ಬಂದು ಬಾಗಿಲು ಬಾರಿಸಿದಾಗ ನಿಮ್ಮ ತಂದೆಯವರು ಬಾಗಿಲು ತೆಗೆದ್ರು. ನಿಮ್ಮ ತಂದೆಯವ್ರು 9 ಮಕ್ಕಳಿತ್ತು, 9 ಮಕ್ಕಳಲ್ಲಿ ನೀವು ಒಬ್ಬ ಮಧ್ಯೆ ಮಲ್ಕೊಂಡಿದ್ದಿ. ನಿನ್ನ ತಲೆ ಮೇಲೆ ಹಸ್ತ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರು. ಅವಾಗ ನಿಮ್ಮ ತಂದೆಯವರಿಗೆ ಪ್ರಶ್ನೆ ಆಯಿತು, ಕೇಳ್ತಾರೆ ನೀವು ಯಾರು? ನಾವು ಫಕೀರ್. ಅವ ನನ್ನ ಮರಿ ಅಂತ ಹೋಗ್ತಾರೆ. ಹೌದಾ? ನಿಜ ಅಂತೀವಿ ನಾವು. ಹಾಗಂದ್ಮೇಲೆ ಮಾಯ ಆಗ್ತಾರೆ ನಮ್ಮ ಫಕೀರ್. ಮಾಯ ಆದ್ಮೇಲೆ ನಮ್ಮ ತಂದೆಯವರು ಮೂರ್ಛೆ ಹೋಗಿ ಬೀಳ್ತಾರೆ ಆ ಮನೆ. ಭಯ. 3 ಗಂಟೆ ಬೆಳಗ್ಗೆ. ಅವಾಗ ಊರ್ನವ್ರು ಬಂದು ಅವ್ರಿಗೆ ಏನು ಹೊಡೆದು ಎಬ್ಬಿಸ್ದಾಗ ಕೇಳ್ತಾರೆ, ಏನು ತೋರ್ವಿ ಅವ್ರಿಗೆ ಏನಾಗಿತ್ತು? ತೋರ್ವಿ ಅಂತ ಗೊತ್ತಿರಬೇಕು. ತೋರ್ವಿ ರಾಮಾಯಣ ನಮ್ಮ ಫ್ಯಾಮಿಲಿಯಲ್ಲಿ ಬರ್ದಿರೋ ತೋರ್ವಿ ರಾಮಾಯಣ, ತೋರ್ವಿ ನರಸಿಂಹ ದೇವರದ್ದು ಬಿಜಾಪುರದಲ್ಲಿ ದೊಡ್ಡ ಫ್ಯಾಮಿಲಿ ಹಿಸ್ಟ್ರಿ. ಅವಾಗ ಹೀಗೆ ಹೇಳಿ ಯಾರೋ ಬರ್ದಿದ್ರು. ಇದನ್ನ ನಮ್ಮ ತಂದೆಯವರು ನನಗೆ ಹೇಳಿದ್ರು. ಇದು ಅಜ್ಜನ ಬಾಯಿಗೆ ಬಂದಾಗ ನಿಜ ಶಾಕ್ ಆಗೇ ಗೊತ್ತಿತ್ತು. 3 ಇಯರ್ಸ್ ಇಲ್ಲಿ 48 ಇಯರ್ಸ್ 45 ಇಯರ್ಸ್ ಆದ್ಮೇಲೆ ಒಬ್ರು ಬಂದಾಗ ಇದೆಲ್ಲ ಹೇಳಿ ನಾನು ಕೇಳಿ, ಯಾರಪ್ಪ ನಿಮ್ಗೆ ಹೆಂಗೆ ಗೊತ್ತಿ ವಿಷಯ? ಅವಾಗ ದೇವರು ಹೇಳ್ತಾರೆ, ನಾನೇನು ಅವತ್ತು ಬಂದವ, ನೀನು ಹುಡ್ಕೊಂಡ್ ಬಂದಿದ್ದು ನಾನೇ. ನಿನ್ನ ಮರಿ ಆಗ್ಬೇಕು, ನೀನು ಮರಿ ಮಾಡ್ಬೇಕಂತ ನನ್ನ ಆಸೆ. ಈ ಫಕೀರರು ಹುಟ್ಟಿದ್ರು. ಯಾರಾದ್ರೆ ಸಿದ್ಧಾರೂಢ, ಆಮೇಲೆ ಅಕ್ಕಲ್ಕೋಟ್ ಮಹಾರಾಜರು, ಇವೆಲ್ಲ ಹುಡುಕ್ತಿದ್ರು. ಶಿರ್ಡಿ ಬಾಬಾ ಹುಡುಕ್ತಿದ್ರು ಇವೆಲ್ಲ. ನೆಕ್ಸ್ಟ್ ಮರಿಗೆ ಈಗ ಪೀಠಾಧ್ಯಕ್ಷ ಮಾಡ್ತಾರೆ, ಅವ್ರು ಮರಿ ಹುಡುಕ್ತಿದ್ರು. ಅದು ಅಂದಾಗ ನಾನು ಶಾಕ್ ಆದೆ. ಅವನೇ ನಾನು ಅಂದಾಗ ಅವತ್ತಿನ ಎಲ್ಲ ಮರೆತಿದೆ. ಅಸೆಂಬ್ಲಿ ಬರುತ್ತೆ, ಫೋಟೋಗ್ರಫಿ ಬರುತ್ತೆ. 30 ವರ್ಷ ಒಂದು 20 ಮೇಯರ್ನ 20 CM ನೋಡಿದ್ರು ಮನುಷ್ಯ. ಬರೀ ರಾಜಕೀಯದಲ್ಲಿ ಗುಂಡೂರಾವ್ CM ಆಗಿದ್ದ ನಾನು ಫೋಟೋಗ್ರಫಿನೇ ಮಾಡ್ತಿದ್ದೆ. ದಿನೇಶ್ ಗುಂಡೂರಾವ್ ನಮ್ಮ ಏಜ್ ನಿಮ್ಮ ಅಕ್ಷರ ಗುಂಡೂರಾವ್ ಭಾಳ ಮೆಚ್ತಿದ್ರು. ಅವಾಗಿನಿಂದ ಎಲ್ಲ ಮರೆದ್ಬಿಟ್ಟೆ. ಆ ಕ್ಷಣ ಮರೆದ್ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮುಂದೆ ನಿಂತು ಸಾಷ್ಟಾಂಗ ನಮಸ್ಕಾರ. ಗುರುದೇವ, ನೀನು ಹುಡ್ಕೊಂಡ್ ಬಂದಿದ್ದೆ. ನನ್ನ ಹೆಸರು ಗುರುದೇವ ಅಲ್ಲ, ಗುರುದತ್ತ. ನಾನು ಅದಕ್ಕೂ ಸುಮ್ಮನೆ ಇದ್ದೆ. ನೀ ನನ್ನ ಮರಿ ಸಾಕು, ನನ್ನ ಜೀವನ ಮುಗಿಸಿದಿ, ಇನ್ನು ಆಚೆಪ್ಪ, ನನ್ನ ಉತ್ತರ ಕೊಡು. ನೋಡಿ, ಅವತ್ತಿನಿಂದ ಇದನ್ನ ಹೇಳ್ತಾ ಇರೋದು 16 ವರ್ಷದ ಹಿಂದೆ. ನೀ ನನ್ನ ಹತ್ರ ಬಂದ್ಬಿಡ್ಬೇಕು, ಏನೇನು ಮಾಡಬೇಕು ಮಾಡಿಬಿಡು, ಸಂಸಾರ ಬಿಡಬೇಕು, ಸಂಸಾರದಲ್ಲಿ ಯಾವ ಸಂಬಂಧನ ಇಟ್ಕೋಬಾರ್ದು. ಇದು ಕಲಿಕಾಲದಲ್ಲಿ ನನ್ನ ಅಪಹಾಸ್ಯ ಆಗ್ಬೋದು. ತುಂಬಿದ ಸಂಸಾರ, ಕುಟುಂಬಸ್ಥರು ಎಲ್ಲರೂ ಕಣ್ಣು ಮುಂದೆ ಇದ್ದಾರೆ. ಇವತ್ತು ನೀವು ಆ ಮಗು ನೋಡಿದ್ರೆ ಕೆಂಪು ಶರ್ಟ್ ಹಾಕೊಂಡು ದೊಡ್ಡ ಮಗ, ಅವಾಗ ಭಾಳ ಚಿಕ್ಕವನು, ಇನ್ನೊಬ್ಬ ಚಿಕ್ಕವನಿದ್ದಾನೆ, US ಇದ್ದಾರೆ. ಇವರೆಲ್ಲ ಕಣ್ಣೀರು ಹಾಕುವಾಗ ಏನು ಮಾತಾಡಲಿಲ್ಲ. ನೀ ಒಪ್ಕೊ. ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ, ಒಪ್ಪಲ್ಲ. ಹಾಗೆ ಸಂಬಂಧ ಬೆಳೆದು 2.5 ವರ್ಷದಲ್ಲಿ ಅವ ಮಾಯ ಆಗ್ಬೇಕಾಗಿತ್ತು. ಲಾಸ್ಟಲ್ಲಿ ಹೇಳ್ತಾರೆ, ನನಗೊಂದು ಗುಡಿ ಕಟ್ಟಿಸಿ, ಆ ಗುಡಿ ನಿನ್ನ ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಮುಗಿಬೇಕು. ಅವನು ಯಾರಿಗೂ ಕೇಳ್ತಿಲ್ಲ. ಭಾಳ ಸಂತೋಷ ಆಯ್ತು. ಆಯ್ತಪ್ಪ ನಾ ಮಾಡಿ. ಸೊ ಅವತ್ತು 14 ವರ್ಷದಿಂದ ಈ ಒಂದು ಹೋರಾಟ ಇವತ್ತಿದು ಚಿಕ್ಕದಾಗಿ ನಿಂತಿದೆ. ನೀವು ಹೇಗೆ ಅಯೋಧ್ಯೆ ಬಗ್ಗೆ ಮಾತಾಡಿದ್ರಿ, ನಮಗೂ ಇದು ಅಯೋಧ್ಯೆನೇ ಶ್ರೀರಾಮನೇ. ನಾವೆಲ್ಲರೂ ದೇವ್ರನ್ನ ನಾವು ನಂಬ್ತೀವಿ, ಎಲ್ಲ ನಮ್ಮವರೇ. ಆದರೆ ನನಗೆ ಎಲ್ಲೋ ರಾಮಂತ್ರ ಅವನು ಕೂಡಿಸ್ತಾ ಇದ್ದೀವಿ 14ನೇ ತಾರೀಕು. ಅದು ಮಂದಿರ ಆಯಿತು. ಜೊತೆಗೆ ಎಲ್ಲೇ ಹೋದರೂ ಶಕ್ತಿ ಮಾತು ಇರಬೇಕು. ಆ ಶಕ್ತಿ ಮಾತನ್ನೇ ಹೇಗೆ ಮಾಡಲಿ ಅಂತ ನನ್ನ ಪ್ರಶ್ನೆ ಆಯಿತು. ಆ ಒಂದು ದಿನ ಅವತ್ತು ದೀಪೋತ್ಸವ ಮಲ್ಕೋತೀವಿ. ಬೆಳಗ್ಗೆ 3:45 ತಾಯಿ ಬರ್ತಾಳೆ, ನನ್ನ ಗುಡಿ ನೀ ಮಾಡು.